ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾಗೆ ಕಾದಿದೆಯ ಸಂಕಷ್ಟ. ರೇವ್ ಪಾರ್ಟಿ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಹಾಗಾದ್ರೆ ನಟಿ ಹೇಮಾ? ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಹೇಮಾಗೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ಮೆಡಿಕಲ್ ಟೆಸ್ಟ್ ನಲ್ಲಿ ಹೇಮಾ ರಿಪೋರ್ಟ್ ಪಾಸಿಟಿವ್ ಬಂದಿತ್ತು. ಹೀಗಾಗಿ ಮೆಡಿಕಲ್ ರಿಪೋರ್ಟ್ ಅನ್ನ ಆಧರಿಸಿ ನಟಿ ಹೇಮಾಗೆ ನೋಟಿಸ್ ಅನ್ನ ನೀಡಲಾಗಿದೆ ಸಿಸಿಬಿ. ಮೆಡಿಕಲ್ ರಿಪೋರ್ಟ್ ಆಧರಿಸಿನೇ ಹೇಮಾ ಅವರಿಗೆ ನೋಟಿಸ್ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ. ಇಂದು ಪ್ರಕರಣದ ತನಿಖಾಧಿಕಾರಿ ಮುಂದೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಆಗಿದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ನಟಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಮತ್ತೊಂದು ಕೇಸ್ ದಾಖಲು ಮಾಡುವುದಕ್ಕೆ ಚಿಂತನೆ ಮಾಡಲಾಗಿದೆ. ಡ್ರಗ್ಸ್ ಕನ್ಸ್ಯೂಮಿಂಗ್ ವಿಚಾರದಲ್ಲಿ ಕೇಸ್ ದಾಖಲಿಸುವುದಕ್ಕೆ ಚಿಂತನೆಯಾಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 86 ಮಂದಿಗೆ ಪಾಸಿಟಿವ್ ಬಂದಿತ್ತು. ಎಲ್ಲರ ವಿರುದ್ಧವೂ ಸಹ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ದಾಖಲು ಮಾಡುವುದಕ್ಕೆ ಸಿಸಿಬಿ ಚಿಂತನೆ ಮಾಡಿದೆ. ಡ್ರಗ್ಸ್ ಸೇವನೆ, ಉತ್ಪಾದನೆ, ಸಾಗಾಟ, ಮಾರಾಟಕ್ಕೆ ದಾಖಲಿಸುವಂತಹ ಎನ್ಡಿಪಿಎಸ್ ಕೇಸನ್ನ ದಾಖಲು ಮಾಡುವುದಕ್ಕೆ ಸಿಸಿಬಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಟಿ ಹೇಮಾ ವಿಚಾರಣೆಗೆ ಗೈರಾದ್ರೆ ಒಂದು ವೇಳೆ ಎನ್ಡಿಪಿಎಸ್ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ಆಗಿದೆ. ವಿಚಾರಣೆಗೆ ನಟಿ ಹೇಮಾ ಗೈರಾದಲ್ಲಿ ಸಂಕಷ್ಟ ಗ್ಯಾರಂಟಿ. ಮತ್ತೊಂದು ಕೇಸನ್ನ ಸಹ ದಾಖಲು ಮಾಡುವ ಸಾಧ್ಯತೆ ಇದೆ. ಆಕೆ ಹಾಜರಾಗಿ ಸರಿಯಾಗಿ ಸಿಸಿಬಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ನಟಿ ಹೇಮಾ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ? ಪಾರ್ಟಿಯಲ್ಲಿದ್ದಂತಹ 101 ಜನರ ಪೈಕಿ 86 ಜನರ ವರದಿ ಪಾಸಿಟಿವ್ ಬಂದಿದೆ. ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವಿಸಿದ್ದ 86 ಮಂದಿ. 86 ಜನರ ಪೈಕಿ ಮೊದಲು 8 ಜನರಿಗೆ ಸಿಸಿಬಿಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಅದರಲ್ಲಿ ಹೇಮಾ ಸಹ ಒಬ್ಬರು. ಇವತ್ತವರು ವಿಚಾರಣೆಗೆ ಹಾಜರಾಗಬೇಕು. ಹಾಜರಾಗಲಿಲ್ಲ ಅಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. 86 ಜನರ ಪೈಕಿ 8 ಜನರಿಗೆ ಸಿಸಿಬಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ 8 ಜನರಿಗೆ ನೋಟಿಸ್ ಇಶ್ಯೂ ಆಗಿದೆ. ನಾಳೆ ಮತ್ತಷ್ಟು ಜನರಿಗೆ ನೋಟಿಸ್ ನೀಡುವುದಕ್ಕೆ ಸಿಸಿಬಿ ಸಿದ್ಧತೆ ಮಾಡಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.